ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸ್ಪೆಷಲ್ ಲೆಮನ್ ಜ್ಯೂಸ್ ಮಾಡೋಣ. ಎಲ್ಲರೂ ಲೆಮನ್ ಜ್ಯೂಸ್ ಮಾಡ್ತಾರೆ ಮನೆಯಲ್ಲಿ. ಆದರೆ ಈ ಥರ ಸಮ್ಮರ್ ಟೈಮಲ್ಲಿ ಮಾಡಿದರೆ ದೇಹ ಕೂಡ ತಂಪಿರುತ್ತೆ ಮತ್ತು ಸ್ಪೆಷಲ್ ಕೂಡ ಅನಿಸುತ್ತೆ. ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಕಸ್ತೂರಿ ಬೀಜ ಅಂತ ಇರುತ್ತಲ್ಲ, ಅದನ್ನು 1-2 ಅವರ್ ಮುಂಚೆನೇ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಷ್ಟೇ ಮೊದಲು ನಾವು ರೆಡಿ ಮಾಡ್ಕೊಬೇಕಾಗಿರೋದು. ಇವಾಗ 2 ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ಹಾಕ್ತೀನಿ ಸ್ಪೆಷಲ್ ಆಗೋಕ್ಕೆ ಅಂತ ನೋಡಿ. ಪುದೀನ ಅಷ್ಟು ತೊಗೊಂಡು ಅದನ್ನು ನೀಟಾಗಿ ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಸಣ್ಣ ಮಾಡ್ತಾಯಿಲ್ಲ, ಜಸ್ಟ್ ಮ್ಯಾಶ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೀರಿಗೆ. ಹಾಗೆ ಶುಗರ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಶುಗರ್ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಕರಗೋವರೆಗೂ. ಅದಾದಮೇಲೆ ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಏಲಕ್ಕಿನ ನೀಟಾಗಿ ಕುಟ್ಟಿಟ್ಕೊಂಡಿದ್ದೀನಿ. 1-2 ಚುಟಕಿಯಷ್ಟು ಸಾಲ್ಟ್ ಕೂಡ ಹಾಕ್ತಿದ್ದೀನಿ. ಲೆಮನ್ ಜ್ಯೂಸಿಗೆ ಸಾಲ್ಟ್ ಹಾಕೋದ್ರೆ ಟೇಸ್ಟ್ ಇದಾಗುತ್ತೆ. ಮತ್ತು ಕಸ್ತೂರಿ ಬೀಜನ ನೆನೆ ಹಾಕ್ಕೊಂಡಿರೋದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಕಸ್ತೂರಿ ಬೀಜನ 2 ಅವರ್ ಮುಂಚೆನೇ ನೆನೆ ಹಾಕ್ಕೊಬೇಕು. ಹಾಗೆ ಐಸ್ ಕ್ಯೂಬ್ ಕೂಡ ಹಾಕ್ಕೊಂಡು ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ. ಈ ಥರ ಒಂದು ಸಲ ನಿಂಬೆಹಣ್ಣಿನ ಜ್ಯೂಸನ್ನ ಮನೇಲಿ ಸಮ್ಮರ್ ಟೈಮಲ್ಲಿ ಮಾಡಿ ನೋಡಿ, ಗೊತ್ತಾಗುತ್ತೆ ಅದರ ಟೇಸ್ಟ್ ಕೂಡ. ಮತ್ತು ದೇಹಕ್ಕೆ ಎಷ್ಟು ತಂಪು ಕೊಡುತ್ತೆ. ಕಸ್ತೂರಿ ಅಂದರೆ ತುಂಬಾ ಒಳ್ಳೆಯದು ಅದು ದೇಹಕ್ಕೆ ಸಮ್ಮರ್ ಟೈಮಲ್ಲಿ. ಮತ್ತು ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ಪುದೀನ ಹಾಕೋದ್ರಿಂದ ಕೂಡ ಅದ್ರ ಫ್ಲೇವರ್ ಬಿಡ್ತಾ ಇರುತ್ತೆ, ಏಲಕ್ಕಿ ಫ್ಲೇವರ್ ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದು ಸಲ ನೀವು ಲೆಮನ್ ಜ್ಯೂಸನ್ನ ಮನೇಲಿ ಮಾಡಿಕೊಟ್ಟು ನೋಡಿ, ತುಂಬಾ ಸ್ಪೆಷಲಾಗಿರುತ್ತೆ. ಈ ರೀತಿ ನೀಟಾಗಿ ಸಕ್ಕರೆ ಎಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ನಾವು ಗ್ಲಾಸಿಗೆ ಜ್ಯೂಸನ್ನ ಸರ್ವ್ ಮಾಡಿದರೆ ನಮಗೆ ಸ್ಪೆಷಲ್ ಲೆಮನ್ ಜ್ಯೂಸು ರೆಡಿ ಆಯಿತು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.